ಎಲ್ಲರಿಗೂ ನಮಸ್ಕಾರ. ಟಾಕ್ಸಿಕ್, ಟಾಕ್ಸಿಕ್, ಟಾಕ್ಸಿಕ್ ಏನಪ್ಪ ಇದು ಇಷ್ಟು ಟಾಕ್ಸಿಕ್ ಹೇಳ್ತಿದ್ದಾರೆ ಅಂಥೇಳಿ ನಿಮ್ಗೆ ಅನಿಸ್ಬೋದು. ಯಾಕಂದರೆ ಆ ಥರದ ಒಂದು ಸಿಚುವೇಶನ್ ಕನ್ನಡ ಇಂಡಸ್ಟ್ರಿಯಲ್ಲಿ ಇದೆ. ಬಿಸ್ನೆಸ್ ವೈಸ್ ಟಾಕ್ಸಿಕ್ ಬಗ್ಗೆ ಮಾತಾಡ್ತಾರೆ. ಹಾಗೆಯೇ ಸಿನಿಮಾ ಕಂಟೆಂಟ್ ಬಗ್ಗೆ ಅಂತ ಬಂದಾಗ ಟಾಕ್ಸಿಕ್ ಬಗ್ಗೆ ಮಾತಾಡುವಂಥ ಟೀಸರ್ಗಳು ಬಂದಿರುವಂಥದ್ದು. ಸಿನಿಮಾದ ಬಜೆಟ್ ಅಂತ ಬಂದಾಗ ಬಹುಕೋಟಿಯ ಚಿತ್ರ ಇದು ಅಂಥೇಳಿ ಟಾಕ್ಸಿಕ್ ಬಗ್ಗೆ ಮಾತಾಡ್ತಾರೆ. ಒಂದು ರೀತಿ ವಿಶ್ವಮಟ್ಟದಲ್ಲಿ ಟಾಕ್ಸಿಕ್ ಬಗ್ಗೆ ಮಾತಾಡುವಂಥ ಸಿನಿಮಾನ ರಾಕಿಂಗ್ ಸ್ಟಾರ್ ಯಶ್, ಗೀತು ಮೋಹನ್ ದಾಸ್ ಹಾಗೆಯೇ KBN ಎಲ್ಲರೂ ಸೇರಿ ಈ ಒಂದು ಚಿತ್ರ ಮಾಡಿದ್ದಾರೆ ಅಂಥೇಳಿ ನಾವು ಹೇಳಬಹುದು. ಅಷ್ಟು ಅದ್ಭುತವಾದ ಕಂಟೆಂಟ್ ಅನ್ನೋಕ್ಕಿಂತ ಅದ್ಭುತವಾದ ಚಿತ್ರ. ಹಾಗೆಯೇ ಇದರಲ್ಲಿ ಕಂಟೆಂಟ್ ಏನಿದೆ ಅಂತ ಹೇಳಿ ನಮಗೆ ಈಗಲೇ ಗೊತ್ತಾಗಲ್ಲ. ಯಾಕಂದರೆ ಇಡೀ ಸಿನಿಮಾ ನೋಡಿದಾಗ ಆಗುವಂಥ ಅನುಭವ ಬೇರೆ, ಅದರ ಟೀಸರ್, ಟ್ರೇಲರ್ ಅಥವಾ ಸಾಂಗ್ಸ್ ನೋಡಿದಾಗ ಆಗುವಂಥ ಅನುಭವ ಬೇರೆ. ಟಾಕ್ಸಿಕ್ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದರೆ ಈ ಚಿತ್ರದ ಟೀಸರ್ಗಳು 2 ಥರ ಇತ್ತು. ಒಂದು ಯಶ್ ಅವರ ಪಾತ್ರದ ಒಂದು ಕದರ್ ಏನಿದೆ ಅದನ್ನು ತೋರಿಸುವಂಥ ಒಂದು ಇಂಟ್ರೊಡಕ್ಷನ್ ಟೀಸರ್ ಬಂದಿತ್ತು ಇತ್ತೀಚೆಗೆ. ಅನ್ನೋಕ್ಕಿಂತ ಯಶ್ ಅವರ ಜನ್ಮದಿನಕ್ಕೆ ಬಂದಿದ್ದಂಥದ್ದು. ಅದಾದ ಮೇಲೆ ಫೆಬ್ರವರಿ 20ನೇ ತಾರೀಕು ಶುಕ್ರವಾರ 2026 ಈ ಸಮಯದಲ್ಲಿ ಟೀಸರ್ ಬಂತು ಬೆಳಗ್ಗೆ 9:35ಕ್ಕೆ. ಸೊ ಬಂದಾದ ಮೇಲೆ ಆದಂಥ ಅನುಭವ ಬೇರೆ. ಅಂದರೆ ಈ ಒಂದು ಟೀಸರ್ ತುಂಬ ಅದ್ಭುತ ಫೀಲ್ ಕೊಟ್ಟಿರುವಂಥದ್ದು. ಹಾಗೆಯೇ ಅದ್ಭುತವಾದ ದೃಶ್ಯ ವೈಭವವನ್ನು ಕೊಟ್ಟಿರುವಂಥದ್ದು. ಕ್ರೌರ್ಯ ಮತ್ತು ವಿಚಿತ್ರ ಕೊಲೆಗಳ ಒಂದು ದರ್ಶನ ಮಾಡಿರುವಂಥದ್ದು. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸಾಮಾನ್ಯವಾಗಿ ಮರ ಕಡಿಲಿಕ್ಕೆ ಕೊಡ್ಲಿ ಉಪಯೋಗಿಸ್ತಾರೆ. ಹಾಗೆಯೇ ಮರ ಕಡಿಲಿಕ್ಕೆ ಗರಗಸನ ಉಪಯೋಗಿಸ್ತಾರೆ. ಅದು ಎಲೆಕ್ಟ್ರಿಕ್ ಗರಗಸ ಅಂತಲೂ ಹೇಳ್ಬೋದು. ಅದರಿಂದ ಒಬ್ಬ ವ್ಯಕ್ತಿಯ ಕತ್ತನ್ನು ಕತ್ತರಿಸುವಂಥದ್ದು ಇಲ್ಲಿಯ ಕ್ರೌರ್ಯದ ಅಟ್ಟಹಾಸ ಅಂಥೇಳಿ ಅನಿಸುತ್ತೆ. ದೃಶ್ಯ ವೈಭವ ಅಂತ ಬಂದಾಗ ನಮಗೆ ರಾಯಲ್ ಸರ್ಕಸ್ ಕಣ್ಮುಂದೆ ಬರುತ್ತೆ. ತುಂಬ ಅದ್ಭುತವಾದ ಸರ್ಕಸ್ನ ಒಂದು ಕಲ್ಪನೆ ಏನಿದೆ ಅದು ಇಲ್ಲಿ ನಮಗೆ ಮೂಡುತ್ತೆ. ಯಾಕಂದರೆ ರಾಯಲ್ ಸರ್ಕಸ್ನಲ್ಲಿಯೇ ಎಲ್ಲವೂ ಇಲ್ಲಿ ಏನಪ್ಪ ನಡೆಯುತ್ತೆ ಅನ್ನುವಂಥ ಒಂದು ಅನುಭವ ಕೂಡ ಈ ಒಂದು ಟೀಸರ್ ಕೊಡುತ್ತೆ. ಇನ್ನು ರಾಯ ಮತ್ತು ರೋಮಿ 2 ಪಾತ್ರದಲ್ಲಿ ಯಶ್ ಅವರು ಕಾಣಿಸ್ಕೊಂಡಿರುವಂಥದ್ದು. ಇವರಲ್ಲಿ ಒಂದು ಏನೋ ಟಗ್ ಆಫ್ ವಾರ್ ಇರಬಹುದು ಅನ್ನುವಂಥ ಒಂದು ಅಂದಾಜು ಅಥವಾ ಒಂದು ಏನಪ್ಪ ಕಲ್ಪನೆ ಮೂಡುತ್ತೆ. ಆ ಥರದ ದೃಶ್ಯಗಳಲ್ಲಿರುವಂಥದ್ದು. ಸೊ ರಾಯ ಆದಂಥ ಪಾತ್ರಧಾರಿ ಯಶ್ ಹೇಳ್ತಾರೆ, ಸೊ ಇನ್ನೂ ಮುಗಿದಿಲ್ಲ, ನಾನು ಹೇಳಿದಾಗ ಮುಗಿಯುತ್ತೆ ಅನ್ನುವಂಥ ಒಂದು ದ್ವೇಷದ ಕಥೆ ಹೇಳ್ತಾರೆ. ಅಥವಾ ಅದಕ್ಕೊಂದು ರಿಯಾಕ್ಟ್ ಮಾಡ್ತಾರೆ ಯಾರೋ ಪ್ರಶ್ನೆ ಮಾಡಿದಾಗ. ಆ ಕಡೆಯಿಂದ ಏನಪ್ಪ ರೋಮಿ ಅನ್ನುವಂಥ ಪಾತ್ರ, ಅದು ಯಶ್ ಅವರ ಯಂಗರ್ ಲುಕ್ ಇರುವಂಥ ರೋಮಿ ಪಾತ್ರ. ಆ ಪಾತ್ರದ ಒಂದು ಡೈಲಾಗ್ ಏನಪ್ಪ ಅಂದರೆ, ನಾನು ಮನೆಗೆ ಬಂದೆ ಡ್ಯಾಡಿ ಅನ್ನುವಂಥದ್ದು. ಅಂದರೆ ಐ ಆಮ್ ಹೋಮ್ ಡ್ಯಾಡಿ ಅನ್ನುವಂಥದ್ದು ಪಂಚ್ ಲೈನ್ ತುಂಬ ಚೆನ್ನಾಗಿದೆ. ಅದೊಂದು ಪದ ತುಂಬ ಚೆನ್ನಾಗಿ ಬಳಸ್ತಾರೆ ಯಶ್ ಅವರು. ಸೊ ಈ ಥರದ 2 ಪಾತ್ರಗಳು ಇಲ್ಲಿದೆ ಅನ್ನುವಂಥದ್ದು ಕೂಡ ನಮಗೆ ಈ ಒಂದು ಟೀಸರಲ್ಲಿ ಗೊತ್ತಾಗುತ್ತೆ. ಯಶ್ ಅವರು ತಂದೆಯ ಪಾತ್ರ ಅಥವಾ ಲಾಂಗ್ ಹೇರ್, ಲಾಂಗ್ ಬಿಯರ್ಡ್ ಲುಕ್ಕಲ್ಲಿ ತುಂಬ ಅದ್ಭುತವಾಗಿ ಕಾಣ್ತಿದ್ದಾರೆ. ಒಂದು ದೃಶ್ಯ ಬರುತ್ತೆ, ಸಿಟ್ಟನ್ನು ವ್ಯಕ್ತಪಡಿಸುವಂಥ ದೃಶ್ಯ. ಅದು ನೇರವಾಗಿ ಎದ್ದಿಂದಂಥ ವ್ಯಕ್ತಿ ಕೆಳಗೆ ಕೂಡ್ತಾರೆ, ಅವಾಗ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ. ಅದು ನಿಮಗೆ ಟೀಸರಲ್ಲೂ ಸಿಗುತ್ತೆ. ಸೊ ಅದನ್ನು ನೋಡಿದಾಗ ಯಶ್ ಅವರ ಅಭಿನಯದ ಒಂದು ಖದರ್, ಅದರ ಇನ್ವಾಲ್ವ್ಮೆಂಟ್, ಪಾತ್ರಕ್ಕೆ ತುಂಬಿದಂಥ ಜೀವಂತಿಕೆ ಎಲ್ಲವೂ ಇಲ್ಲೇ ಎದ್ದು ಕಾಣುತ್ತೆ. ಇನ್ನು ರೋಮಿಯ ಪಾತ್ರದ ಅಟ್ಟಹಾಸ ಹೇಗಿದೆ ಅಥವಾ ರಾಕ್ಷಸತ್ವ ಅಥವಾ ರಾಕ್ಷಸ ಗುಣ ಹೇಗಿದೆ ಅನ್ನೋದಕ್ಕೆ ಒಂದಷ್ಟು ದೃಶ್ಯಗಳಲ್ಲಿ ಕಾಣುತ್ತೆ. ಸೊ ಒಂದು ರೀತಿ ಇದು ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾನ ಅನ್ನುವಂಥ ಪ್ರಶ್ನೆ ಮಾಡುತ್ತೆ. ಆದರೆ ಇದರಲ್ಲಿ ಮಹಿಳೆಯರೇ ಇರುವಂಥದ್ದು, ಅಂದರೆ ಲೇಡಿ ಪಾತ್ರಗಳನ್ನು ಹೆಚ್ಚು ಸೃಷ್ಟಿ ಮಾಡಿರುವಂಥದ್ದು. ಹುಮಾ ಕುರೇಶ್ ಇರ್ಬೋದು, ರುಕ್ಮಿಣಿ ವಸಂತ ಅವರು ಇರ್ಬೋದು, ಹಾಗೆಯೇ ಕಿಯಾರಾ ಇರ್ಬೋದು, ಈ ಥರ ಒಂದಷ್ಟು ಪಾತ್ರಗಳು ಬರುತ್ತೆ. ನಯನತಾರಾ ಅವರು ಇರ್ಬೋದು. ಈ ಎಲ್ಲ ಪಾತ್ರಗಳನ್ನು ಗೀತು ಮೋಹನ್ ದಾಸ್ ಡೈರೆಕ್ಟರ್ ಏನೆಂದರೆ ಅವರು ಸೃಷ್ಟಿ ಮಾಡಿರುವಂಥದ್ದು. ಅವರ ಒಂದು ಕಲ್ಪನೆ ಹಾಗೆಯೇ ಯಶ್ ಅವರ ಕಲ್ಪನೆ, ಎರಡೂ ಕಲ್ಪನೆ ಸೇರಿ ಒಂದು ಕಥೆ ಆಗಿರುವಂಥದ್ದು ಅದು ಟಾಕ್ಸಿಕ್. ಇವರ ಕಲ್ಪನೆಗಳಿಗೆ ಜೀವ ತುಂಬಿರುವಂಥದ್ದು, ಅದರ ದೃಶ್ಯ ವೈಭವ ಕಟ್ಟಿಕೊಟ್ಟಿರುವಂಥದ್ದು ಗೀತು ಮೋಹನ್ ದಾಸ್ ಅವರ ಹಸ್ಬೆಂಡ್ ರಾಜೀವ್ ರವಿ, ಕ್ಯಾಮ್ರಾಮನ್ ರಾಜೀವ್ ರವಿ. ಸೊ ಇವರ ಎಲ್ಲರ ಒಂದು ಶ್ರಮ, ಹಾಗೆಯೇ KBN, ಹಾಗೆಯೇ ಯಶ್ ಅವರ ದುಡ್ಡಿನ ಸುರಿಮಳೆ ಎಲ್ಲವೂ ಸೇರಿ ಈ ಒಂದು ಟಾಕ್ಸಿಕ್ ಆಗಿದೆ. ಮಾರ್ಚ್ 19 ರಿಲೀಸ್ ಆಗ್ತಾ ಇದೆ. ಸದ್ಯಕ್ಕೆ ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಎಷ್ಟು ಇನ್ನುಳಿದಂತೆ ಇನ್ನಷ್ಟು ಮಾಹಿತಿ ಸಿಗ್ತಾನೆ ಇರುತ್ತೆ, ಕೊಡ್ತಾನೆ ಇರ್ತೀವಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.